ಇಲ್ಲದ ಸಮಯದಲ್ಲ ವೆಷ್ಟವಿನದಿಂದ ಬೇಳಿತರ ತುರುಳನಾದ ಅಭಿಮಾನ್ಯನ ಧರ್ಮಜನ ವಾಕ್ಯವನ್ನು ಧಿಕ್ಕರಿಸಿದನು. ಸೊಮ್ಮನ ನೀನು ಬರೆದ ಮಾತನಾಡಿದರೆ ಅಗ್ರಜನಲ್ಲಿ ತಪ್ಪೇನಿದೆ? ಅಭಿಮನ್ಯನ ಮೇಲೆ ಅಂತಃಕರಣ ಒಂದಿಟ್ಟು ನಕಲಾದ ನಮ್ಮೆಲ್ಲರ ಕರೆದುಕೊಂಡು ತಾನು ಸಹನ ಬೆಂಬಲವಾಗಿ ಹೋದನು. ಅವನ ಆವಿಷ ಮತಕ್ಕೆ ದಾರ ಮಾಡಬೇದೆ ಧನಂಜಯ. ಬಿಡ ನಿನ್ನ ಮನದ ಸಂಶಯ. ಅಖಂಡ ಮೈರ ಮಂಡಲ ಬೆಲ್ಲ ಬೆಚರ ಗಂಡ ಚಂಡ ಪ್ರಚಂಡ ಭಜಬಲ ದಂಡ ಕೋದಂಡ ಬೆತ್ತ ಪಾಂಡೆತ್ತ ನಂದನಸಿದ ಗಂಡಗಳಿಯನೇನೆದ್ದು ಉಂಡಾಡುವ ಮಗುವಿನ ಮೃಣಮಂಡಲದೊಳಗೆ ಹೇಗೆ ಬಿಟ್ಟಿ ಬಂದಿಯೋ ಪರಬಲಕ್ಕೆ ಬೆದರತ್ತು. ನಿನ್ನ ಕರ ಪುಂಡರೀಕದಳು ಮರೆಯುವ ಗದಾರ್ಥಾಂಡವೇನಾದರೂ ಮುಕ್ತ ಬೆತ್ತ ಮರೆದು ಹೋಗಿತ್ತೇಗೆ ಅಗ್ರಜ ಅನುಜ. ಭೂಮಿ ಆಕಾಶವನ್ನು ಪಿಡಿದು ಕೈತಾಳವನ್ನಿಕ್ಕುವ ಕಲಿ ಭೀಮನಂದರೆ ಈ ಜಗತ್ತ ತಲೆ ಕೆಳಗೆ ಮಾಡುವ ನಿನ್ನ ಕಲಿತನವೇನಾದರೂ ಸುಟ್ಟು ಹೋಗಿತ್ತೇಗೆ ಅಗ್ರಜ. ಅನುಜ, ಎನ್ನ ಮಗನ ಮಾತ್ರ ಕೊಲ್ಲಿಸಿದೆ, ಏನಕ್ಕೆ ಮಾತ್ರ ಒಳ್ಳೆಯ ಸಹಾಯ ಮಾಡಿದೆ. ಬೌದ್ಧ ಬೇಕರಿಮಿತನಾದ ಬಾರ್ತಾನೆ. ಅಹೋ ವಾಯುನಂದನ, ನಿನ್ನಿನ ಹೆದ್ದ ರಂಗದಲ್ಲಿ ಜಯದ್ರಥ ನಮ್ಮ ರುದ್ರ ಮುಹೂರ್ತ ಎಂದ ಭದ್ರತರವಾದ ವರವನ್ನು ಪಡೆದು ನಮ್ಮ ಸೈನ್ಯ ಸಂಹೋಲ ಕಲಿಕಿದರು. ಬಳಿರೆ ಆವು ಕಾನನ ಇದ್ದ ಕಾಲದಲ್ಲಿ ಮಧ್ಯಮುಖಿಯಳಾದ ದ್ರೌಪದಿ ನನ್ನ ಕದ್ದು ಒಯ್ಯುವನಂದ ಬಂದ ಬುದ್ಧಿ ಇಲ್ಲದ್ರ ಜಯದ್ರಥನ ಸುತ್ತಲ ಹಿಡಿದು ಗುದ್ದು ಕೆಡವತಿದ್ದನು. ಧರ್ಮಬದ್ಧನಾಗಿ ಧರ್ಮಜನ ನುಡಿ ಕೇಳಿ ತದ್ಭರನ ನೀ ಬಂದ ಬದ್ಧನಾದ ಸೈಂಧವನ ಕುದ್ದು ಕೆಡವೆಯನ್ನು ಕರ ಪದ್ಮ ಬಿಡದು ಅವನ ಪ್ರಾಣವನ್ನು ಉದ್ಧರಿಸಂದ ಬಿಡಿಸಿ ಮಾಡಿದೆಯಲ್ಲೋ ಮೂಲ. ಸಂಗ್ರಾಮಕ್ಕೆ ಹೋಗುವ ಅಭಿಮಾನ್ಯ ನಮ್ಮ ತುಂಗ ಹಿಕ್ರಮಿಂದ ಹೋದರೆ ಬಳಿರೆ ಚಕ್ರವ್ಯೂಹ ಮುಂಭಾಗದಲ್ಲಿರುವ ಸೈಂಧವ ನಮ್ಮ ಮಂಗನು ಎನ್ನ ಅಂಗಾಂಗವಲ ರಂಧ್ರಮಯವ ಕಳಿಸಿದನು. ಇಂದಿನ ಜಯಾಂಗಿಯ ಮಾತ್ರ ಅವರ ಪರವಾಗಿರುವಳು ಜಯಾಂಗಿಯ ನಮ್ಮನ್ನು ಹಿಂಬಾಲಿಸಿದಳು. ಕಂಟಕನಾದ ಕೌರವನಿಗೆ ಗಂಟಲು ಕಾಣದಂತಿರುವ ನಮ್ಮ ಸೈನ್ಯ ಬಂಟರಲ್ಲ ಕಂಟಕ ತಪ್ಪಿ ಪ್ರಾಣುಗಳಾಗಿ ಹಿಂತಿರಿ ಬಂದರು ಇಂದ್ರಕುಮಾರ. ದೃಪದಾದ ನಾಯಕರು ಕ್ಷೇಮಕರ. ಅಹೋ ವಾಯುನಂದನ, ಅಭಿಮಾನ ಚಿಂತೆ ಇಲ್ಲ. ನಕಲಾದ ನೀವೆಲ್ಲರ ಪ್ರಾಣದಿಂದ ಉಳಿದು ಬಂದಿದ್ದೇ ಬಹು ಕ್ಷೇಮಕರ ಅಗ್ರಜ. ಅನುಜ, ಕೌರವರೆಂಬ ಪುಣ್ಯಗಳ ಪ್ರಾಣವನ್ನು ತಿನ್ನುವುದಕ್ಕೆ ತ್ರಾಣವಿದ್ದು ಎನ್ನ ಮಗನೋರ್ವನ ಬಿಟ್ಟು ಬರುವುದಕ್ಕೆ ನಿನ್ನ ಮನೆಗೆ ಒಪ್ಪಿತು. ಅಭಿಮಾನ್ಯವೇನ ಬಿಟ್ಟಿಯ ಮಗನು ಅವನ ಮೇಲೆ ನಿನಗೆ ಹತ್ತಕ್ಕೆ ಅಂತಃಕರಿನ ಒಟ್ಟಿತು. ನಿನ್ನ ಹೊಟ್ಟೆಯಲ್ಲಿ ಒಟ್ಟಿದವನಾಗಿದ್ದರೆ ಸ್ವಲ್ಪವಾದರೂ ಚುರುಕು ತಟ್ಟುತ್ತಿತ್ತು. ಇನ್ನೇನಿದೆ, ಅವನ ತಾಯಿಯ ಒಟ್ಟು ಬರೆದುಕೊಂಡು ಹೋದಳು. ಸರ್ವರು ಸುಖವಾಗಿ ಬಾಳಿರೆ. ಕೌರವರನ್ನು ಒಡೆದ ನೀವೇ ರಾಜ್ಯವನ್ನು ಪರಿಪಾಲಿಸಿದರೆ ಕೋದರ ಬಿಟ್ಟು ಬಿಡೋ ನಿನ್ನಯ ಭೀಕರ. ಮಾರ್ಕಂಡನೊಳಪ್ಪು ಭಾರತ ತ್ರಿಲೋಕದಲ್ಲಿ ನೀನೇ ಅತಿ ಸಮರ್ಥ ಅಗ್ರಜ. ಸಿಂಧು ದೇಶಾಧಿಪ ನಮ್ಮ ಸೈನ್ಯವನು ನಮ್ಮ ಅಭಿಮನ್ಯು ಪ್ರಾಣಕ್ಕೆ ಮೂಲನಾದನು. ರಿಪುಕುಲ ಸಂಜಾತ ಗರ್ಭ ನಿರ್ಭೀತ ಒಡವಿಪ್ಪನಾದ ಧರ್ಮಜನೇ ಅರ್ಜುನನೇ, ಕೇಟು ನಟಿಕಲ್ಲ ನಟಿದರ ಬಂದ ಫಲವೇನು? ಸಾಕಿನ್ನು ಒಡೆಯನಿಲ್ಲದ ಒತ್ತು ವಾದನೋ ಪುತ್ರ ಶೋಕಾಗ್ನಿಗೆ ತಡೆಯದ ಎಟ್ಟು ಒಡೆದುಕೊಂಡರು ಬಂದ ಭಾಗ್ಯವೇನು ಅಗ್ರಜ. ಅರ್ಜುನ, ಕೌರವನ ಪಡೆಯೊಳಗೆ ಪಡೆದ ಮಗನ ಮೊಡೆದ ದುರ್ಮಾತ್ಮನವನು ತಡ ಮಾಡದ ನುಡಿಯವಂತನಾಗು ಇಡೀ ಕೊಡುವನವನ ತಲೆಗೆ ಸಂಚಕಾರವ ದಗ್ಗನೇಳುವ ಕೋಪಾಗ್ನೆಯ ಯಗ್ಗಲವಾಗಿ ಮನ ಉದ್ಘಟಿಸುವುದು ಶೀಘ್ರವಾಗಿ ಪೇಳುವಂತನಾಗು ಧರ್ಮಭೂಪ ತೋರಿಸುವನು ನೋಡ ಕೌರವರಿಗೆ ಎನ್ನಯ ಪ್ರತಾಪ. ಹಣ್ಣಾಯಮನಂದನ ಅರ್ಜುನ, ಸೈಂಧವ ನಂಬ ಮದಾಂತನ ಎನ್ನ ಮಗನ ಮೇಲೆ ಮಾಡಿದನೇನೋ ಇಂಥ ದೌರ್ಜನ್ಯತನ.
ನಾಳಾರವಿಂದಾಪ್ತನಾತ್ಮ ಚವದಳಗಾಕಸೆಯಿಂದ ನಂಬದು ಚಿಂತಕನ ಮತ್ತಕವಂ ಕತ್ತರಿಸವನ ನಾನಾಡಿದ ಭಾಷೆಯಂ ಕೇಳ ಸೈಂದವನ ನಾಳಾರನ ದುರ್ಗದೊಳಗಡಗಿರಲಿ ಅಥವಾ ಅರಿಯ ಕರದೊಳಗಿರಲಿ ಬ್ರಹ್ಮನ ಕರಕಮಲದೊಳಗಿರಲಿ ರವಿಯ ಮೊರ ಹೋಗಲಿ ನಾಳ ಪಟವನ್ನ ತರಣಿ ತಲಗಿದ ಮುನ್ನ ಅವನಂ ಸಂಕರಿಸದಿದ್ದರೆ ಗುರು ವದ ಮುರಾಂತಕನ ಹಿಂಸ ಪರನಿಂದೊದಗುವ ದುರ್ಗತೆ ಒದಗಲೆ ಅವನು ನಾಳಿನ ದಿನ ಅರವಂದ ಭುವ ಪುರಂದ ರಾತಗಂಧರ ಪರಪುರವ ಮಕ್ಕರ ಸೈಂದವನ ಕಂದರವನ್ನ ಅರಗಡಿಯವನಂದು ಚಪತವಂ ಗೈದಿಘನ ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶವಂ ಗೈದ ಮತ್ಕಾಯವಂ ಅಗ್ನಿಯೊಳಗೆ ದೈತ ಬಿಡುವನ ಅಮನಂದನ ಕೇಳಿದೆಯಾ ಈ ಪಾರ್ಥನ ಪ್ರತಿಜ್ಞೆಯ ವಚನ ಕೃಷ್ಣ ಶ್ರೀಕೃಷ್ಣ ಎಲ್ಲ ಸಾರಥಿ ದೇವ ನಿರ್ಜರಾಧಿಪನಾದ ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಲು ಕಾರಣಕರ್ತನು ನಾನು. ಹ ಸೈಂಧವನ ಮಸ್ತಕವನ್ನು ಅರೆಗಡಿಯುವುದಕ್ಕೆ ಮಾಡಬೇಕು ಒಂದು ಯುಕ್ತಿಯನ್ನು. ಹೌದು ದೇವ. ಧರ್ಮಜನ ಪುತ್ರ ಶೋಕವನ್ನು ಪರಿಹರಿಸುವ ಸಾರಥಿ ನೋಡು ಎನ್ನ ಯುಕ್ತಿ. ಆಗಲಿ ಆ ದೇವ. ಅರವಿಂದ ನೇತ್ರನಾದ ನಾರಾಯಣ ಧರ್ಮನಂದನ ಏನೆಂದು ಹೇಳಲಿ ಅಸಮಬಲ ಚಕ್ರವರ್ತಿಯಾದ ನನ್ನನ ಇಂದಿಗೆ ನಮ್ಮ ಅಭಿಮನ್ಯುವು ಮರಣ ಹೊಂದಿದನು. ಮಧುಸೂದನ ಇಂದಿಗೆ ಸಾಕು ಸಾಕು ಈ ಜನ್ಮವೇ ಸಾಕು ಮಧುಸೂದನ ದಾನವ ಕುಲವರಿ ಭಕ್ತರೋ ದಾರಿ ಧರ್ಮನಂದನ ಹೇಳುವೆನೆ ಕೇಳು. ಶ್ರೀಕೃಷ್ಣ ಅದೇನು ಚೆನ್ನಾಗಿ ಹೇಳು. ಓ ಪಾಂಡು ತನಯ ಬಿಡು ನಿನ್ನ ವ್ಯತೆಯ. ಧರ್ಮನಂದನ ಚೆನ್ನಾಗಿ ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳು. ಓ ಪಾಂಡು ತನಯ ಬಿಡು ನಿನ್ನ ವ್ಯತೆಯ. ಜಗದೊಳು ಅಲೆಯದಲ್ಲಿ ಉಳಿಯುವರ್ಯಾರೋ ಮತ್ತು ಕಾಯುವರ್ಯಾರೋ. ಧರ್ಮನಂದನ ಚೆನ್ನಾಗಿ ಕೇಳು. ಜಗದೊಳು ಅಳಿಯದಲ್ಲಿ ಉಳಿಯುವರ್ಯಾರೋ ಮತ್ತು ಕಾಯುವರ್ಯಾರೋ. ಆ ಚತುರಾನನ ಬರದ ಬರವನ. ಧರ್ಮನಂದನ ಚೆನ್ನಾಗಿ ಕೇಳು. ನಾರಾಯಣ ಚೆನ್ನಾಗಿ ಹೇಳು. ಆ ಚತುರಾನನ ಬರದ ಬರವನು ಮೀರಲಾರ ಜಗದೋಳು ಸಾಧ್ಯವಿಲ್ಲವೋ. ಮೀರಲಾರ ಜಗದೋಳು ಸಾಧ್ಯವಿಲ್ಲವೋ. ಅಳೆವು ಉಳಿಗಾಳೆಲ್ಲ ದೈವಾದಿ ಜಗದಿ. ಅಳೆವು ಉಳಿಗಾಳೆಲ್ಲ ದೈವಾದಿ ಜಗದಿ. ಮುಗಿದರೆ ಆಯುಷ್ಯ ಇರಲು ಜೀವದಿ ಮತ್ತು ಈ ಲೋಕದಲ್ಲಿ. ಮುಗಿದರೆ ಆಯುಷ್ಯ ಇರಲು ಜೀವದಿ ಮತ್ತು ಈ ಲೋಕವೇ. ಓ ಪಾಂಡು ತನಯ ಬಿಡು ನಿನ್ನ ವ್ಯತೆಯ. ಓ ಪಾಂಡು ತನಯ ಬಿಡು ನಿನ್ನ ವ್ಯತೆಯ. ಮತಿಯುತನಾದ ಧರ್ಮನಂದನ ನಾರಾಯಣ ಬಿಡು ನಿನ್ನ ಮನದ ಯೋಚನ. ಪ್ರಪಂಚದಲ್ಲಿ ದೈವಾಜ್ಞೆಯಿಂದ ಉಂಟಾದ ಮರಣವನ್ನು ತಪ್ಪಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಧರ್ಮನಂದನ ನಾರಾಯಣ ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಫಲವಿಲ್ಲ. ಮಗನಿಂದಲೇ ದುಃಖ, ಮಗನಿಗೋಸ್ಕರ ಧನವನ್ನು ಕೂಡಿಸಬೇಕೆಂದು ಹಗಲಿರುಳು ಮಾಡುವ ಲೆಕ್ಕ. ಧರ್ಮನಂದನ ನಾರಾಯಣ ನಿನ್ನ ಮಗನಂತೆ ಆಯುಷ್ಯ ಮುಗಿದು ಮಗನು ಮಡಿದು ಹೋದರೆ ಮಾಡುವರು ಜನರು ಕಡು ದುಃಖ. ಧರ್ಮನಂದನ ನಾರಾಯಣ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾತ್ಸಲ್ಯವೆಂಬ ಆದಿ ಚಿಂತೆ. ತದನಂತರ ಪ್ರಸವು ಸುಖವಾಗಬೇಕೆಂಬುದು ದ್ವಿತೀಯ ಚಿಂತೆ.
ಅಲ್ಲಿಂದ ಕೂಸಿಗೆ ಗ್ರಹ ರೋಗಾದಿಗಳು ಘಟಿಸಲು ಬಗೆ ಬಗೆಯಿಂದ ವೈದ್ಯರ